ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೋಡಿ, ಮತ್ತೊಂದು ಕಡೆ ದೆಹಲಿಗೆ ತೆರಳಿದ್ದಾರೆ ಸಚಿವ ಚಲುವರಾಯಸ್ವಾಮಿ. ಶಾಸಕರಾದ ಪಾವಗಡ ವೆಂಕಟೇಶ್, ಶಿವಲಿಂಗೇಗೌಡ ಕೂಡ ಪ್ರಯಾಣವನ್ನ ಬೆಳೆಸಿದ್ದಾರೆ. ಹಾಲು ಮಹಾಮಂಡಳ ಕಾರ್ಯಕ್ರಮ ವಿಚಾರವಾಗಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇದೇ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಹೈಕಮಾಂಡ್ ಭೇಟಿ ಮಾಡಿ ರಾಜ್ಯದ ಕುರ್ಚಿ ಫೈಟ್ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕುವಂತಹ ಅಥವಾ ಮಾಹಿತಿಯನ್ನ ನೀಡುವಂತಹ ಕೆಲಸಗಳು ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಷ್ಟೇ ಮಾಹಿತಿ ಸಿಗ್ತಾ ಇರುವ ಪ್ರಕಾರ ನೋಡೋದಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಅರ್ಧ ಗಂಟೆಗಳ ಕಾಲ. ಈ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಆಯಿತು, ಸದ್ಯಕ್ಕೆ ಸಮಾಧಾನ ಮಾಡುವಂತಹ ಕೆಲಸಗಳಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದ್ರು ಕೂಡ ಚಲುವರಾಯಸ್ವಾಮಿ ಅವರ ಟೀಮ್ ದೆಹಲಿಗೆ ತೆರಳಿರುವಂತಹ ಹಿನ್ನೆಲೆಯಲ್ಲಿ ಈಗ ಹೈಕಮಾಂಡ್ ನಾಯಕರ ಮೇಲೆ ಈ ನಾಯಕರುಗಳು ಕೂಡ ಒತ್ತಡ ಹೇರುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಅಧಿಕೃತವಾಗಿ ಇದು ಹಾಲು ಮಹಾಮಂಡಳದ ಕಾರ್ಯಕ್ರಮ ಅಂತ ಹೇಳಲಾಗ್ತಾ ಇದ್ರು ಕೂಡ ತೆರೆಮರೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಪರವಾಗಿ ಹೈಕಮಾಂಡ್ ಮುಂದೆ ಬ್ಯಾಟಿಂಗ್ ಮಾಡುವ ಉದ್ದೇಶಗಳು ಕೂಡ ಇಲ್ಲಿ ದಟ್ಟವಾಗಿ ಕಾಣಸಿಗ್ತಾ ಇದೆ. ಅವಧಿಗೂ ಮುನ್ನವೇ ಡಿಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನಕ್ಕಾಗಿ ಪಟ್ಟನ್ನ ಹಿಡಿದಿದ್ದಾರೆ ಅನ್ನುವಂತಹ ಚರ್ಚೆ ದೆಹಲಿಯ ಅಂಗಳದಲ್ಲಿ ಕೂಡ ಇತ್ತು. ಆ ಒಂದು ದೆಹಲಿ ಅಂಗಳದಲ್ಲಿ ಇರುವಂತಹ ಚೆಂಡು ಈಗ ಯಾರ ಕಡೆ ಹೋಗಿ ಬೀಳುತ್ತೆ ಅನ್ನೋದು ಕುತೂಹಲ. ಡೀಟೇಲ್ಸ್ ನೀಡ್ತಾರೆ ವೀರೇಶ್ ದಾನಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಪಾವಗಡ ವೆಂಕಟೇಶ್ ಮತ್ತೆ ಶಿವಲಿಂಗೇಗೌಡ ಅವರು ಇದೀಗ ದೆಹಲಿಗೆ ತೆರಳಿದ್ದಾರೆ. ಈ ಒಂದು ಹಾಲು ಮಹಾಮಂಡಳದ ಕಾರ್ಯಕ್ರಮ ಅಂತ ಹೇಳಲಾಗ್ತಾ ಇದ್ರು ಕೂಡ ತೆರೆಮರೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಹೋಗಿದ್ದಾರ ನಾಯಕರು ಅಂತ. ಖಂಡಿತವಾಗಿಯೂ ರಮ್ಯಾ, ಸಚಿವ ಚಲುವರಾಯಸ್ವಾಮಿ ಮತ್ತು ಶಾಸಕರಾಗಿರ್ತಕ್ಕಂಥ ಶಿವಲಿಂಗೇಗೌಡ ಮತ್ತು ಪಾವಗಡದ ವೆಂಕಟೇಶ್ ಅವರು ಮುಂಚಿತವಾಗಿ ಫಿಕ್ಸ್ ಆಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ದೆಹಲಿಗೆ ಹೋದ್ರೂ ಸಹ ಅವರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾದ ಬಳಿಕ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಆಗ್ಲಿಕ್ಕೆ ಸಜ್ಜಾಗಿರುವಂತದ್ದು ಈಗ ಗೊತ್ತಾಗ್ತಾ ಇರುವಂತದ್ದು. ದೆಹಲಿಯಲ್ಲಿ ಇರ್ತಕ್ಕಂಥ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ರಾಜಕೀಯ ವಿದ್ಯಮಾನಗಳು ಮತ್ತು ಶಾಸಕರ ವಿದೇಶ ಪ್ರವಾಸ ಆಗಿರ್ಬೋದು ಮತ್ತು ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆನೂ ಸಹ ಒಂದು ಚರ್ಚೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಚಲುವರಾಯಸ್ವಾಮಿ ಅವರು ಮೊದಲಿಂದನೂ ಸಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಗುರುತಿಸಿಕೊಂಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಸುರೇಶ್ ಅವರು ಸಹ ದೆಹಲಿಯಲ್ಲಿ ಇರುವಂತದ್ದು. ಹೀಗಾಗಿ ಚಲುವರಾಯಸ್ವಾಮಿ ದೆಹಲಿಗೆ ಭೇಟಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ರಾಜಕೀಯ ಚಟುವಟಿಕೆಗಳು ಸಾಕಷ್ಟು ಗರಿಗೆದರ್ತಾ ಇರುವಂತದ್ದು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಲ್ಲೂ ಸಹ ಶಾಸಕರುಗಳು ಇವತ್ತು ಏನು ನಿರ್ಧಾರ ಆಗುತ್ತೆ ಅನ್ನೋ ಒಂದು ಕುತೂಹಲಕ್ಕೆ ಕಾಯ್ತಾ ಇರುವಂತದ್ದು. ರಮ್ಯಾ, ವೀರೇಶ್, ನೋಡಿ, ಇತ್ತೀಚಿನ ಈ ವಿಧಾನಸಭಾ ಕಲಾಪದಲ್ಲಿ ಧೈರ್ಯವಂತ ವ್ಯಕ್ತಿಯೇ ಮೆಜಾರಿಟಿ ಎಂಬರ್ಥದಂತಹ ಒಂದಷ್ಟು ಹೇಳಿಕೆಯನ್ನ ಕೊಟ್ಟಿದ್ರು ಡಿಕೆ ಶಿವಕುಮಾರ್. ಈಗ ದೆಹಲಿಯಲ್ಲಿ ತಮ್ಮ ಬೆಂಬಲಿಗರ ಶಾಸಕರ ಮೂಲಕ ಶಕ್ತಿ ಪ್ರದರ್ಶನ ಮಾಡ್ತಾ ಇರೋದು ಹೈಕಮಾಂಡ್ಗೆ ಯಾವ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಅಂತ. ರಮ್ಯಾ, ಡಿಸಿಎಂ ಡಿಕೆ ಶಿವಕುಮಾರ್ ಅವರದು ಸ್ಪಷ್ಟವಾದಂತ ನಿಲುವು ಇರುವಂತದ್ದು ಏನಂತಂದ್ರೆ ಹೈಕಮಾಂಡ್ ನಾಯಕರುಗಳು ನೀವು ಕೊಟ್ಟಂತ ಮಾತೇನಿದೆ, ಕೊಟ್ಟ ಮಾತಿನ ಪ್ರಕಾರ ನಡೆದುಕೊಳ್ಳಿ. ಅಧಿಕಾರ ಹಂಚಿಕೆ ವಿಚಾರವನ್ನ 2.5 ವರ್ಷಗಳ ಕಾಲ ಆದ ಬಳಿಕ ನಾವು ಅಧಿಕಾರವನ್ನ ಹಸ್ತಾಂತರ ಮಾಡಿಸ್ತೀವಿ ಅನ್ನೋ ಒಂದು ಮಾತನ್ನ ಕೊಟ್ಟಿದ್ರಿ. ಆ ಮಾತನ್ನ ಇದೀಗ ಪೂರ್ಣಗೊಳಿಸಿ ಅನ್ನೋ ಒಂದು ಒತ್ತಡವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂತದ್ದು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನದಲ್ಲಿರ್ತಕ್ಕಂಥ ಶಾಸಕರುಗಳು ಎಲ್ಲರೂ ಸಹ 80 ರಿಂದ 90 ಶಾಸಕರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿದ್ದಾರೆ. ಅವರು ಸಹ ಮುಖ್ಯಮಂತ್ರಿ ಆಗ್ಬೇಕು, ಅವರು ಪಕ್ಷಕ್ಕಾಗಿ ಶ್ರಮಿಸಿದ್ದಾರೆ, ಪಕ್ಷವನ್ನ ಕಟ್ಟಿದ್ದಾರೆ. ಹೀಗಾಗಿ ಅವರಿಗೆ ಒಂದು ಅವಕಾಶ ಸಿಗಲೇಬೇಕು ಅನ್ನೋ ಒಂದು ಒತ್ತಡವನ್ನ ಹಾಕ್ತಾ ಇರುವಂತದ್ದು. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಯಾರ ಪರವಾಗಿ ಬಲ ಇದೆ, ಬಲಾಬಲ ಪ್ರದರ್ಶನ ಸಂದರ್ಭದಲ್ಲಿ ಅದು ಗೊತ್ತಾಗಬೇಕು. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನದಲ್ಲಿರ್ತಕ್ಕಂಥ ಶಾಸಕರುಗಳು ಎಲ್ಲರೂ ಸಹ ಹೇಳ್ತಾ ಇರುವಂತದ್ದು ಡಿಕೆ ಶಿವಕುಮಾರ್ ಅವರಿಗೆ ಈಗ ಸದ್ಯಕ್ಕೆ ಅತಿ ಹೆಚ್ಚು ಶಾಸಕರುಗಳು ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಒಂದು ಒತ್ತಡವನ್ನ ಹಾಕ್ತಾ ಇರುವಂತದ್ದು. ರಮ್ಯಾ, ಮತ್ತೊಂದು ಕಡೆ ನಾವು ಗಮನಿಸಬೇಕಾದಂತಹ ಅಂಶ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಸದ್ಯಕ್ಕೆ ರಾಜ್ಯದಲ್ಲಿ ಅಸ್ಥಿರತೆ ಉಂಟಾಗದಂತೆ ನೋಡ್ಕೊಳ್ಳುವಂತ ಸಾಕಷ್ಟು ಗಮನವನ್ನ ಹರಿಸ್ತಾ ಇದೆ. ಆದ್ರೆ ಡಿಕೆಶಿ ಅವರ ಇಂದಿನ ದೆಹಲಿ ಭೇಟಿ ಮಾತ್ರ ಮೌನ ಕ್ರಾಂತಿಯ ಮುನ್ಸೂಚನೆಯಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಖಂಡಿತವಾಗಿಯೂ ರಮ್ಯಾ, ಮೌನ ಕ್ರಾಂತಿ ಅನ್ನೋದಕ್ಕಿಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಳೆದ ಹಲವಾರು ತಿಂಗಳುಗಳಿಂದ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರುಗಳು ಅದರಲ್ಲೂ ವಿಶೇಷವಾಗಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಸ್ಪಷ್ಟತೆಯನ್ನ ಪಡೆದುಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಆ ಪ್ರಯತ್ನ ಇವತ್ತು ಅವರಿಗೆ ಫಲಿಸಿದೆ ಅಂತ ಹೇಳ್ಬೋದು. ಸೋನಿಯಾ ಗಾಂಧಿ ಅವರನ್ನೇ ಭೇಟಿಯಾಗಿ ಅವರ ಸಮ್ಮುಖದಲ್ಲೇ ಈ ವಿಚಾರವನ್ನ ಚರ್ಚೆ ಮಾಡ್ಲಿಕ್ಕೆ ಇಬ್ಬರು ಸಹೋದರರು ದೆಹಲಿಯಲ್ಲಿ ಇರುವಂತದ್ದು. ಹೀಗಾಗಿ ಇವತ್ತು ಒಂದು ಸ್ಪಷ್ಟತೆ ಸಿಗುವಂತ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳು ಸದ್ಯಕ್ಕೆ ಮುಂದಿನ ತಿಂಗಳಿನಲ್ಲೇ ರಾಜ್ಯ ಬಜೆಟ್ ಮಂಡನೆ ಆಗ್ಬೇಕಾಗಿರುವಂತದ್ದು. ಹೀಗಾಗಿ ಪೂರ್ಣ ಪ್ರಮಾಣದ ಅಧಿಕಾರ ಇರುವಂತ ಸರ್ಕಾರ ಅಸ್ಥಿರತೆಯನ್ನ ಕಾಣಬಾರದು ಮತ್ತು ಇದನ್ನ ಸುಸೂತ್ರವಾಗಿ ಬಗೆಹರಿಸಿಕೊಂಡು ಅಧಿಕಾರ ಹಂಚಿಕೆಯನ್ನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳು ಸಹ
ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತಿನ ಬೆಳವಣಿಗೆ ಏನ್ ಆಗುತ್ತೆ ಅನ್ನೋದೇ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ರಮ್ಯಾ. ರೈಟ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ನಾವು ನೋಡ್ತಾ ಹೋಗೋದಾದ್ರೆ ಅರ್ಧ ಗಂಟೆಗಳ ಕಾಲ ಈ ಮಾತುಕತೆ ಏನಾಗಿದೆ, ಅದಕ್ಕೆ ಯಾವ ರೀತಿಯಾದಂತಹ ಉತ್ತರ ಸಿಗುತ್ತೆ ಅನ್ನುವಂತಹ $1,000,000 ಪ್ರಶ್ನೆಗೆ ಉತ್ತರ ಸಿಗುವಂತಹ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಬಜೆಟ್ ಮಂಡನೆ ಆಗುವವರೆಗೂ ಕೂಡ ಯಾವುದೇ ರೀತಿಯಾದಂತಹ ಬದಲಾವಣೆಗೆ ಬರುವಂತಹ ಸಾಧ್ಯತೆಯನ್ನ ಹೈಕಮಾಂಡ್ ನಾಯಕರು ಮಾಡುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಪಕ್ಷಕ್ಕಾಗಿ ತಾವು ಏನು ಮಾಡಿದ್ದಾರೆ, ಏನೆಲ್ಲ ಆಗಿದೆ, ಪಕ್ಷದಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳಾಗಿದೆ, 2023ರಲ್ಲಿ ಚುನಾವಣೆ ಆದಂತಹ ಸಂದರ್ಭದಲ್ಲಿ ಪಕ್ಷವನ್ನ ಮುನ್ನಡೆಸೋದಕ್ಕೆ ಯಾವ ರೀತಿಯಾದಂತಹ ಪ್ರಯತ್ನಗಳಾಯಿತು, ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಒಂದುಗೂಡಿ ಯಾವ ರೀತಿಯಾಗಿ ಪಕ್ಷವನ್ನ ಮೇಲೆ ತರೋದಕ್ಕೆ ಪ್ರಯತ್ನವನ್ನ ಪಟ್ಟರು, ಮತ್ತೆ ಈ ಹಿಂದೆ ಏನು ಮಾತುಕತೆ ಆಗಿತ್ತೋ ಆ ಸಂದರ್ಭದಲ್ಲಿ ಏನು 50-50 ಅನುಪಾತ ನೀವು ಹೇಳಿದ್ರೆ ಅದನ್ನ ಈಗ ಅನುಸರಿಸಬೇಕು, ಈಗ ನೀವು ಬದಲಾವಣೆ ಮಾಡಬೇಕು ಅನ್ನುವಂತಹ ಒಂದಷ್ಟು ಡಿಮ್ಯಾಂಡ್ ಅನ್ನ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದ್ದಾರೆ DK ಶಿವಕುಮಾರ್ ಅವರು. ಆದ್ರೆ ಇದಕ್ಕೆ ಯಾವ ರೀತಿಯಾಗಿ ಉತ್ತರ ಸಿಗುತ್ತೆ ಅನ್ನೋದು ಇರುವಂತಹ ಪ್ರಶ್ನೆ. ಎಲ್ಲವನ್ನೂ ಇಲ್ಲಿ ಹೇಳೋದಕ್ಕಾಗೋದಿಲ್ಲ, ಏನೇನು ಬೇಕೋ ಎಲ್ಲವನ್ನೂ ಕೂಡ ಮಾತನಾಡಿದ್ದೇನೆ ಅಂತ ಮಾರ್ಮಿಕವಾಗಿ ಮಾತಾಡ್ತಾ ಇದ್ದಾರೆ. ನಾನು ಮಾತನಾಡಿದ್ದನ್ನ ಬಹಿರಂಗವಾಗಿ ಹೇಳೋದಕ್ಕಾಗೋದಿಲ್ಲ, ನಾನು ಬಂದಿರೋದೇ ರಾಜಕಾರಣ ಮಾಡೋದಕ್ಕೆ. ಅಲ್ಲಿ ಸ್ಪಷ್ಟ ಸಂದೇಶ, ಕಾಲ ಎಲ್ಲದಕ್ಕೂ ಉತ್ತರವನ್ನ ಕೊಡುತ್ತೆ ಅನ್ನುವಂತಹ ಮಾತುಗಳನ್ನಾಡ್ತಾ ಇದ್ದಾರೆ DK ಶಿವಕುಮಾರ್. ಹೈಕಮಾಂಡ್ ಭೇಟಿ ಬಳಿಕ DK ಶಿವಕುಮಾರ್ ಕೊಟ್ಟಿರುವಂತಹ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಕುತೂಹಲವನ್ನ ಹೆಚ್ಚು ಮಾಡ್ತಾ ಇದೆ. ಎಲ್ಲವನ್ನ ಇಲ್ಲಿ ಹೇಳೋದಕ್ಕಾಗೋದಿಲ್ಲ. ಈಗ ಯಾರ ಹತ್ರ ಹೇಳಬೇಕು, ಏನ್ ಮಾತನಾಡಬೇಕು, ಏನು ಸಮಸ್ಯೆ ಇದೆಯೋ ಅಥವಾ ಏನ್ ಮಾತುಕತೆ ಆಗಿತ್ತೋ ಅದೆಲ್ಲ ಚರ್ಚೆಗಳಾಗಿದೆ. ಸೊ ಅದೆಲ್ಲವನ್ನೂ ಕೂಡ ನಾನು ಬಹಿರಂಗ ಪಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ, ನಾನು ಬಂದಿರೋದೇ ರಾಜಕಾರಣ ಮಾಡೋದಕ್ಕೆ ಅನ್ನುವಂತಹ ವಿಚಾರವನ್ನು ಅವರು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಏನ್ ಹೇಳಿದ್ರು DCM ನೋಡ್ತಾ ಹೋಗೋಣ. ಎಲ್ಲವನ್ನೂ ಇಲ್ಲಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಹಂತದಲ್ಲಿ ಚರ್ಚೆ ಆಗಿದೆ ಅನ್ನೋದಂತೂ ಪಕ್ಕಾ ಫಿಕ್ಸ್, ಅದಂತೂ ಗ್ಯಾರಂಟಿ. ಅದರಲ್ಲಿ ಯಾವುದೇ ರೀತಿಯಾದಂತಹ ಎರಡು ಮಾತುಗಳಿಲ್ಲ. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಒಂದು ಕುಲಿಸ್ಟಾಪ್ ಇಡುವಂತಹ ಕೆಲಸಗಳನ್ನ ಹೈಕಮಾಂಡ್ ನಾಯಕರು ಮಾಡಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇದ್ರು ಸೋನಿಯಾ ಗಾಂಧಿ ಅವರ ಜೊತೆ ಮಾತುಕತೆ ನಡೆಸುವಂತಹ ಸಂದರ್ಭದಲ್ಲಿ ಅಂತ ಮಾಹಿತಿ ಸಿಗ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಸಮಾಧಾನ ಮಾಡುವಂತಹ ಕೆಲಸಗಳನ್ನ ಮಾಡಿದಾರಾ? ಸೋನಿಯಾ ಗಾಂಧಿ ಅವರು ಸದ್ಯಕ್ಕೆ ಸೈಲೆಂಟ್ ಆಗಿರಿ, ನಾವು ನಿಮಗೆ ನೀವು ಮಾಡಿದಂತಹ ಕೆಲಸಕ್ಕೆ ನಾವು ಅದಕ್ಕೆ ಏನು ಮಾಡಬೇಕು ಅದನ್ನ ಮಾಡ್ತೀವಿ, ಬಹಿರಂಗವಾಗಿ ಎಲ್ಲೂ ಕೂಡ ಹೇಳಿಕೆ ಕೊಡುವಂತಹ ಕೆಲಸವನ್ನ ಮಾಡೋದಕ್ಕೆ ಹೋಗಬೇಡಿ, ಸದ್ಯಕ್ಕೆ ರಾಜಕೀಯದಲ್ಲಿ ಈಗಿರುವಂತಹ ಗೊಂದಲಗಳೇ ಸಾಕು, ಮತ್ತಷ್ಟು ಗೊಂದಲ ಸೃಷ್ಟಿಯಾಗೋದು ಬೇಡ ರಾಜ್ಯದಲ್ಲಿ ಅನ್ನುವಂತಹ ಮೆಸೇಜ್ ಅನ್ನ ಪಾಸ್ ಮಾಡದಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ನಾನು ರಾಜಕಾರಣ ಮಾಡೋದಕ್ಕೆ ಬಂದಿದ್ದೀನಿ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಯಾವ ರೀತಿಯಾದಂತಹ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ, ಹೇಗೆ ಹೈಕಮಾಂಡ್ ನಾಯಕರ ಮನವೊಲಿಸ್ತಾ ಇದ್ದಾರೆ, ಸಿದ್ದು ಟೀಮ್ಗೆ ಯಾವ ರೀತಿಯಾಗಿ ಟಕ್ಕರ್ ಕೊಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಅನ್ನೋದು ಈಗಿರುವಂತಹ ಕುತೂಹಲ. ಒಂದ್ ಕಡೆ ಚಲುವರಾಯಸ್ವಾಮಿ ಅವರು ಕೂಡ ತೆರಳಿದ್ದಾರೆ, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. DK ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಸೊ ಹಾಗಾಗಿ ಅಂಟಿಲ್ ನಾವು ಎಲ್ಲದಕ್ಕೂ ಕೂಡ ಕನ್ಕ್ಲೂಷನ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ವಿಚಾರವನ್ನ DCM DK ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ದಾರೆ. ಮತ್ತೆ ಚರ್ಚೆ ಆದಂತಹ ಎಲ್ಲಾ ವಿಚಾರವನ್ನು ಕೂಡ ಬಹಿರಂಗ ಪಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಅವರು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಸದ್ಯಕ್ಕೆ ಇದೆ. ಬಜೆಟ್ ಆದ ಬಳಿಕ ಒಂದಷ್ಟು ಕುತೂಹಲಗಳು ಏನಿದೆಯೋ ಅದಕ್ಕೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಬಜೆಟ್ ಈ ಬಾರಿ ನಾನೇ ಮಂಡಿಸ್ತೀನಿ ಅನ್ನುವಂತಹ ವಿಚಾರವನ್ನ CM ಸಿದ್ದರಾಮಯ್ಯನವರು ಕೂಡ ಈ ಹಿಂದೆಯಿಂದಲೂ ಹೇಳ್ಕೊಳ್ತಾನೆ ಬಂದಿದ್ರು. ಅದರಂತೆ ಇದೀಗ ಪೂರ್ವ ತಯಾರಿಗಳು ಕೂಡ ಆಗ್ತಾ ಇದೆ. ಬಜೆಟ್ಗೆ ಏನೇನು ಬೇಕು ಚರ್ಚೆಗಳು ಮತ್ತೆ ಮೀಟಿಂಗ್ ಮೇಲೆ ಮೀಟಿಂಗ್ಗಳು ಕೂಡ ಸಾಗ್ತಾ ಇದೆ. ಬಜೆಟ್ ಅಧಿವೇಶನ ಆರಂಭ ಆಗೋದಕ್ಕೂ ಮುನ್ನವೇ ಈ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದ್ರು. DCM ಅದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ತಮಗೆ ಈಗ CM ಸ್ಥಾನದ ಮೇಲೆ ಕಣ್ಣು ಏನಿಟ್ಟಿದ್ದಾರೋ ಅದು ಪೂರ್ಣ ಆಗಲೇಬೇಕು. ಈ ಬಾರಿ ಶತಾಯಗತಾಯವಾಗಿ ತಾವು CM ಆಗಲೇಬೇಕು, CM ಕನಸು ಏನಿದೆ ಅದನ್ನು ನನಸು ಮಾಡ್ಕೊಳ್ಳೇಬೇಕು ಅನ್ನುವಂತಹ ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ DCM DK ಶಿವಕುಮಾರ್ ಅವರು. ಹಾಗಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಚರ್ಚೆಯನ್ನ ಮಾಡಿ ಬಂದಿದ್ದಾರೆ. ಸೊ ನೋಡಬೇಕು ಏನು ಸಂದೇಶ ರವಾನೆ ಮಾಡಿದ್ದಾರೆ ಅಂತ ಹೇಳಿ. ಬಟ್ ಆದರೆ ಎಲ್ಲೂ ಕೂಡ ಕ್ಲೂ ಬಿಟ್ಟು ಕೊಡುವಂತಹ ಕೆಲಸವನ್ನ ಇಲ್ಲಿ DCM ಮಾಡಿಲ್ಲ.
ರಾಜಕಾರಣ ಮಾಡೋದಕ್ಕೆ ಬಂದಿದ್ದೀನಿ, ಕಾಲ ಎಲ್ಲದಕ್ಕೂ ಉತ್ತರವನ್ನು ಕೊಡುತ್ತೆ ಅನ್ನುವಂತಹ ಒಂದು ವಿಚಾರವನ್ನು ಅವರು ಹೇಳ್ತಾ ಇದ್ದಾರೆ. ಕಾಲಾಯ ತಸ್ಮೈ ನಮಃ ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ಕಾಲವೇ ಉತ್ತರವನ್ನು ಕೊಡುತ್ತೆ. ಏನು ಚರ್ಚೆಗಳಾಗಿತ್ತೋ ಆ ಚರ್ಚೆಗೆ ಕಾಲವೇ ಉತ್ತರ ಕೊಡುತ್ತೆ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ನೋಡಬೇಕು ಏನಾಗುತ್ತೆ ಮುಂದಿನ ದಿನಗಳಲ್ಲಿ, ಬದಲಾವಣೆಗಳಾಗುತ್ತಾ ಇಲ್ವಾ, ಆಗದೇ ಇರೋದಕ್ಕೆ ಕಾರಣ ಏನು ಕೊಡ್ತಾರೆ, ಯಾವ ರೀತಿಯಾಗಿ ಮನವೊಲಿಸ್ತಾರೆ. 5 ವರ್ಷಗಳ ಕಾಲ CM ಅವರು ಏನು ಸಿದ್ದರಾಮಯ್ಯನವರು ಇದ್ದಾರೆ ಅವರೇ ಮುಂದುವರಿಸ್ಕೊಂಡು ಹೋಗ್ತಾರಾ ಅನ್ನುವಂತಹ ರಾಜಕೀಯ ಚರ್ಚೆಗಳು ಮತ್ತು ಕುತೂಹಲಗಳು ಕೂಡ ಇನ್ನೂ ಕೂಡ ಹಾಗೆ ಉಳಿದುಕೊಂಡಿದೆ. ಪ್ರಮುಖವಾಗಿ ಹೈಕಮಾಂಡ್ ನೀಡಿದಂತಹ ಕೊಟ್ಟ ಮಾತನ್ನು ಈಡೇರಿಸುವಂತೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ DCM DK ಶಿವಕುಮಾರ್ ಅವರು. ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಬೆಂಬಲಿಗರು 5 ವರ್ಷ ಅವರೇ CM ಅಂತ ಹೇಳ್ತಾ ಇದ್ದಾರೆ, ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ಅಧಿಕಾರ ಹಂಚಿಕೆಯ ಬಗ್ಗೆ ಸ್ಪಷ್ಟನೆಯ ಪಡೆಯೋದಕ್ಕೆ ಈ ಒಂದು ಪವರ್ ಶೋ ನಡೀತಾ ಇದೆ.